ನಮಸ್ಕಾರ ಸ್ನೇಹಿತರೆ. ನೀವು ತುಂಬಾ ಕಷ್ಟಪಟ್ಟಿದ್ದೀರಾ, ಬೆಳಿಗ್ಗೆಯಿಂದ ರಾತ್ರಿ ತನಕ ದುಡಿದ್ರು. ಆದ್ರೂ ಹಣ ಕೈಯಲ್ಲಿ ಉಳಿಯಲ್ಲ ಅಂತ ಅನ್ಸುತ್ತಾ ಇದೆಯಾ? ಇವತ್ತಿನ ವಿಡಿಯೋ ನಿಮ್ಮ ಲೈಫ್ ಚೇಂಜ್ ಮಾಡ್ಬೋದು. ಯಾಕಂದ್ರೆ ಈ 3 ವಿಷಯ ಮಾಡಿದ್ರೆ ಹಣ ನಿಮ್ಮನ್ನ ಹುಡುಕಿಕೊಂಡೇ ಬರುತ್ತೆ. ಇದು ಮ್ಯಾಜಿಕ್ ಅಲ್ಲ, ಇದು ರಿಯಾಲಿಟಿ ಪರ್ಸೆಂಟ್. ವಿಡಿಯೋ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ವಿಷಯ 1, ನಿಮ್ಮ ಹಣದ ಮೇಲೆ ಕಂಟ್ರೋಲ್ ಇಟ್ಟುಕೊಳ್ಳಿ. ಸ್ನೇಹಿತರೆ, ಬಹಳ ಜನ ಹೇಳ್ತಾರೆ, ನನಗೆ ಇನ್ಕಮ್ ಕಡಿಮೆ, ಅದಕ್ಕೆ ಹಣ ಉಳಿಯಲ್ಲ ಅಂತ. ಆದ್ರೆ ಸತ್ಯ ಏನು ಗೊತ್ತಾ? ಹಣದ ಮೇಲೆ ನೀವು ಕಂಟ್ರೋಲ್ ಇಟ್ಟಿಲ್ಲ ಅಂದ್ರೆ ಹಣ ನಿಮ್ಮ ಕೈಯಲ್ಲಿ ನಿಲ್ಲಲ್ಲ. ಪ್ರತಿ ತಿಂಗಳು ಎಷ್ಟು ಬರುತ್ತೆ, ಎಷ್ಟು ಖರ್ಚು ಆಗ್ತಿದೆ, ಯಾವ ಖರ್ಚು ಅನಾವಶ್ಯಕ, ಇದು ನಿಮಗೆ ಕ್ಲಿಯರ್ ಆಗ್ಬೇಕು. ಒಂದು ನೋಟ್ಬುಕ್ ಅಥವಾ ಮೊಬೈಲ್ ನೋಟ್ಸ್ನಲ್ಲಿ ಪ್ರತಿ ಖರ್ಚು ಬರೆಯೋ ಅಭ್ಯಾಸ ಇಟ್ಟುಕೊಳ್ಳಿ. ನಂಬಿ ಸ್ನೇಹಿತರೆ, ಈ ಒಂದು ಅಭ್ಯಾಸ ಶುರು ಮಾಡಿದ್ರೆ ಹಣ ನಿಮ್ಮ ಮಾತು ಕೇಳೋಕೆ ಶುರು ಮಾಡುತ್ತೆ. ವಿಷಯ 2, ಹಣಕ್ಕೆ ಗೌರವ ಕೊಡಿ. ನೀವು ಗಮನಿಸಿದ್ದೀರಾ, ಹಣ ಬಂದ ತಕ್ಷಣ ಎಲ್ಲಿ ಬೇಕಾದ್ರೂ ಹಾಕ್ತೀವಿ, ವ್ಯರ್ಥ ಖರ್ಚು. ಉಳಿದ ಹಣದ ಬಗ್ಗೆ ಚಿಂತೆ ಇಲ್ಲ, ಇದನ್ನೇ ಹಣ ನೋಡ್ತಿರುತ್ತೆ. ಸ್ನೇಹಿತರೆ, ನೀವು ಹಣಕ್ಕೆ ಹೇಗೆ ಟ್ರೀಟ್ ಮಾಡ್ತೀರೋ ಹಣವು ನಿಮ್ಗೆ ಹಾಗೆ ಟ್ರೀಟ್ ಮಾಡುತ್ತೆ. ಮನೆಗೆ ಹಣ ಬಂದ ದಿನ ದೇವರಿಗೆ ನಮಿಸಿ, ಒಂದು ಭಾಗ ಸೇವಿಂಗ್ಗೆ ಹಾಕಿ, ಧನ್ಯವಾದ ಅಂತ ಮನಸ್ಸಲ್ಲಿ ಹೇಳಿ. ಇದು ಸಣ್ಣ ವಿಷಯ ಅನ್ಸಬಹುದು, ಆದ್ರೆ ಇದೇ ದೊಡ್ಡ ಬದಲಾವಣೆ ಮಾಡುತ್ತೆ. ವಿಷಯ 3, ಒಂದೇ ಆದಾಯದ ಮೇಲೆ ಡಿಪೆಂಡ್ ಆಗ್ಬೇಡಿ. ಸ್ನೇಹಿತರೆ, ಒಂದೇ ನೀರು ಕುಡಿಯೋ ಟ್ಯಾಪ್ ಇದ್ರೆ ಅದು ಒಮ್ಮೆ ನಿಂತ್ರೆ ಏನು ಆಗುತ್ತೆ? ಅದೇ ರೀತಿ ಒಂದೇ ಇನ್ಕಮ್ ಮೇಲೆ ಡಿಪೆಂಡ್ ಆಗಿದ್ರೆ ಹಣ ಯಾವಾಗ ಬೇಕಾದ್ರೂ ನಿಲ್ಲಬಹುದು. ಅದಕ್ಕಾಗಿ ಒಂದು ಸೈಡ್ ಇನ್ಕಮ್ ಶುರು ಮಾಡಿ. ಮೊಬೈಲ್ ಮೂಲಕ, ನಿಮ್ಮ ಟ್ಯಾಲೆಂಟ್ ಮೂಲಕ, ಆನ್ಲೈನ್ ಮೂಲಕ ಹಣ ಬರೋ ದಾರಿ ಜಾಸ್ತಿ ಮಾಡಿದ್ರೆ ಹಣ ನಿಮ್ಮನ್ನ ಹುಡುಕಿಕೊಂಡೇ ಬರುತ್ತೆ. ಪವರ್ಫುಲ್ ಮೆಸೇಜ್. ಸ್ನೇಹಿತರೆ, ಇಂದು ಹೇಳಿದ ಈ 3 ವಿಷಯ ನಿಜವಾಗಿಯೂ ನಿಮ್ಮ ಲೈಫ್ ಚೇಂಜ್ ಮಾಡ್ಬೋದು. 1, ಹಣದ ಮೇಲೆ ಕಂಟ್ರೋಲ್. 2, ಹಣಕ್ಕೆ ಗೌರವ. 3, ಒಂದಕ್ಕಿಂತ ಹೆಚ್ಚು ಇನ್ಕಮ್ ಸೋರ್ಸ್. ಇದನ್ನು ಇವತ್ತೇ ಶುರು ಮಾಡಿ, ನಂತರ ನೋಡಿ ಹಣ ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮನೆ ಗುರು ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ನಾವು ಮತ್ತೆ ಭೇಟಿಯಾಗೋಣ ಒಂದು ಹೊಸ ಹಣದ ಗುಟ್ಟು ಜೊತೆ.